ನಮಸ್ಕಾರ ಎಲ್ಲರಿಗೂ. ಕಂಪ್ಯೂಟರ್ ವರ್ಲ್ಡ್ ಇದರ ಇನ್ಫಾರ್ಮೇಷನ್ ಸೆಂಟರ್ ಎಂಬ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದೀಗ ಬ್ಯಾಂಕ್ ಆಫ್ ಬರೋಡಾ ಇದರಲ್ಲಿ ಆಫೀಸ್ ಅಸಿಸ್ಟೆಂಟ್ ಕಚೇರಿ ಸಹಾಯಕ ಹುದ್ದೆಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯ ಹೆಸರು ಆಫೀಸ್ ಅಸಿಸ್ಟೆಂಟ್ ಅಥವಾ ಕಚೇರಿ ಸಹಾಯಕ. ಬ್ಯಾಂಕ್ ಆಫ್ ಬರೋಡಾ ಇದರಲ್ಲಿ ಕಚೇರಿ ಸಹಾಯಕ 500 ಹುದ್ದೆಗಳು ಖಾಲಿ ಇವೆ. ಇಡೀ ದೇಶದಲ್ಲಿ ಒಟ್ಟಾರೆಯಾಗಿ 500 ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಲಾಗಿದೆ. ಮುಖ್ಯವಾಗಿ ಕರ್ನಾಟಕದಲ್ಲಿ ಒಟ್ಟು 31 ಹುದ್ದೆಗಳು ಇವೆ. ಈ ಕುರಿತು ಎಲ್ಲ ವಿವರಗಳು ನಿಮಗಾಗಿ. ಈ ನೇಮಕಾತಿಗೆ ಅಗತ್ಯ ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು, ಅರ್ಜಿ ಶುಲ್ಕ ಇನ್ನಿತರ ವಿವರಗಳು ಇದೀಗ ನಿಮ್ಮ ಮುಂದೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಹುದ್ದೆಗೆ ಅರ್ಜಿ ಪ್ರಾರಂಭ ದಿನಾಂಕ 3 ಮೇ 2025 ಹಾಗೂ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 23 ಮೇ 2025. ಇನ್ನು ಕೆಲವೇ ದಿನಗಳಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಮುಕ್ತಾಯವಾಗಲಿದೆ. ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಈ ಹುದ್ದೆಗೆ ವಯೋಮಿತಿ ಹೀಗಿದೆ. ಕನಿಷ್ಠ ವಯೋಮಿತಿ 18. ಅಭ್ಯರ್ಥಿಯು 18 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು ಕನಿಷ್ಠ. ಹಾಗೆಯೇ ಗರಿಷ್ಠ 26 ವರ್ಷ ವಯಸ್ಸನ್ನು ಹೊಂದಿರುವವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಕೆಲವೊಂದು ವರ್ಗದವರಿಗೆ ವಯೋಮಿತಿ ವಿನಾಯಿತಿ ಉಂಟು. SC ST ಅವರಿಗೆ 5 ವರ್ಷಗಳ ವಿನಾಯಿತಿ ಇದೆ. ಅಂದರೆ SC ST ಅಭ್ಯರ್ಥಿಗಳು 26+5 ಅಂದರೆ ಗರಿಷ್ಠ 31 ವರ್ಷ ವಯಸ್ಸನ್ನು ಹೊಂದಿರುವವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಇತರ ಹಿಂದುಳಿದ ವರ್ಗದವರು ಅವರಿಗೂ ಕೂಡ 3 ವರ್ಷ ವಯೋಮಿತಿ ವಿನಾಯಿತಿ ಇರುತ್ತದೆ. ಅಂದರೆ OBC ಅಭ್ಯರ್ಥಿಗಳು 26+3 ಅಂದರೆ 29 ವರ್ಷ ವಯೋಮಿತಿಯನ್ನು ಹೊಂದಿರುವವರು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ವಿಶೇಷ ಚೇತನ ವರ್ಗದವರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ. 36 ವರ್ಷ ವಯಸ್ಸಿನವರು ಈ ವರ್ಗದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇತರ ಮಾಜಿ ಸೈನಿಕರಿಗೆ ಹಾಗೂ ಇತರ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. ಈ ಕಚೇರಿ ಸಹಾಯಕ ಅಥವಾ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಅಗತ್ಯ ವಿದ್ಯಾರ್ಹತೆ ಹೀಗಿದೆ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ ಅಥವಾ SSLCಯಲ್ಲಿ ತೇರ್ಗಡೆ ಹಾಗೂ ಸ್ಥಳೀಯ ಭಾಷೆಯಾದ ಕನ್ನಡ ಇದು ತಿಳಿದಿರಬೇಕು. ಮುಖ್ಯವಾಗಿ 10ನೇ ತರಗತಿ ತೇರ್ಗಡೆ ಮತ್ತು ಯಾವ ರಾಜ್ಯದಲ್ಲಿ ಹುದ್ದೆಗಾಗಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೀರೋ ಆ ರಾಜ್ಯದ ಸ್ಥಳೀಯ ಭಾಷೆಯನ್ನು ಕಲಿತಿರಬೇಕು. ಉದಾಹರಣೆಗೆ ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಮುಖ್ಯವಾಗಿ ಒಟ್ಟು 31 ಹುದ್ದೆಗಳು ಖಾಲಿ ಇವೆ. ಇದರಲ್ಲಿ SC ಕ್ಯಾಟಗರಿಗೆ 4 ಹುದ್ದೆಗಳು ಮೀಸಲಿವೆ. ಹಾಗೆ ST ಕ್ಯಾಟಗರಿಗೆ 2 ಹುದ್ದೆಗಳು ಮೀಸಲು ಇವೆ. OBC ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 8 ಹುದ್ದೆಗಳು ಮೀಸಲಿವೆ. ಹಾಗೆ EWS ಇಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 3 ಹುದ್ದೆಗಳು ಮೀಸಲಾತಿ ಇದೆ. ಹಾಗೆಯೇ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 14 ಹುದ್ದೆಗಳು ಮೀಸಲು ಇದೆ. ಹಾಗೆ ಇತರ ಅಂಗವಿಕಲ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕರಿಗೆ 8 ಹುದ್ದೆಗಳು ಮೀಸಲಿವೆ. ಅಂಗವಿಕಲರಿಗೆ 1 ಹಾಗೂ ಮಾಜಿ ಸೈನಿಕರಿಗೆ 6 ಹಾಗೂ ಇತರ 1 ಹುದ್ದೆಗಳು ಮೀಸಲು ಇದೆ. ಈ ಹುದ್ದೆಗೆ ವೇತನ ಶ್ರೇಣಿ ಹೀಗಿದೆ. ಒಟ್ಟಾರೆಯಾಗಿ 37,815 ವೇತನ ಇರುತ್ತದೆ. ಅರ್ಜಿ ಶುಲ್ಕ ಅಪ್ಲಿಕೇಶನ್ ಫೀಸ್ ವಿವರಗಳು OBC ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ರೂಪಾಯಿ 600 ಅರ್ಜಿ ಶುಲ್ಕ ಇರುತ್ತದೆ. SC ST ಮತ್ತು ಮಹಿಳೆಯರಿಗೆ 100 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಅರ್ಜಿ ಶುಲ್ಕ ಇರುತ್ತದೆ. ಈ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಕಟ್ಟಬಹುದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ ಅರ್ಜಿ ಶುಲ್ಕವನ್ನು ಕಟ್ಟಬಹುದು. ಈ ಹುದ್ದೆಗೆ ಆನ್ಲೈನ್ ಟೆಸ್ಟ್, ಕಂಪ್ಯೂಟರ್ ಮುಖಾಂತರ ಪರೀಕ್ಷೆ ಹಾಗೂ ಸ್ಥಳೀಯ ಭಾಷೆ ಪರಿಣತಿಯ ಪರೀಕ್ಷೆ ಇದರ ಅನ್ವಯ ನೇಮಕಾತಿ ನಡೆಯಲಿದೆ. ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕದ ಯಾವುದಾದರೂ ಒಂದು ಸ್ಥಳದಲ್ಲಿ ಆನ್ಲೈನ್ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ. ಕಂಪ್ಯೂಟರ್ ಪರೀಕ್ಷೆ, ಆನ್ಲೈನ್ ಟೆಸ್ಟ್ ಇದರ ಮಾಹಿತಿ ಹೀಗಿದೆ. ಈ ಕಂಪ್ಯೂಟರ್ ಪರೀಕ್ಷೆ ಇಂಗ್ಲಿಷ್, ಮುಖ್ಯವಾಗಿ ಇಂಗ್ಲಿಷ್ ಬಗ್ಗೆ 25 ಅಂಕದ ಪ್ರಶ್ನೆಗಳು ಇರುತ್ತದೆ. ಹಾಗೂ ಸಾಮಾನ್ಯ ಜ್ಞಾನ ಇದು ಕೂಡ 25 ಅಂಕಗಳಿಗೆ ಹಾಗೂ ಪ್ರಾಥಮಿಕ ಶಾಲಾ ಮಟ್ಟದ ಅಂಕಗಣಿತ ಇದು ಕೂಡ 25 ಅಂಕಗಳಿಗೆ ಪರೀಕ್ಷೆ ಇರುತ್ತದೆ. ಹಾಗೂ ಕೊನೆಯದಾಗಿ ತಾರ್ಕಿಕ ಪರೀಕ್ಷೆ, ಮನೋಮಾಪನ ಪರೀಕ್ಷೆ ಇದು ಕೂಡ 25 ಅಂಕಗಳಿಗೆ ಪರೀಕ್ಷೆ ಇರುತ್ತದೆ. ಒಟ್ಟಾರೆಯಾಗಿ 100 ಅಂಕಗಳ ಪರೀಕ್ಷೆ. ಈ ಪರೀಕ್ಷೆಗೆ ಸಮಯಾವಕಾಶ 1 ಗಂಟೆ 20 ನಿಮಿಷ ಅಂದರೆ 80 ನಿಮಿಷಗಳು ಪರೀಕ್ಷೆ ಇರುತ್ತದೆ. ಮುಖ್ಯವಾಗಿ ಇಂಗ್ಲಿಷ್ 25 ಅಂಕಗಳಿಗೆ ಹಾಗೂ ಇತರ ವಿಷಯಗಳು ಸ್ಥಳೀಯ ಭಾಷೆಯಲ್ಲಿ ಇರುತ್ತದೆ. ಉದಾಹರಣೆಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸ್ಥಳೀಯ ಭಾಷೆ ಅಂದರೆ ಕನ್ನಡದಲ್ಲಿ ಈ ಪರೀಕ್ಷೆಯನ್ನು ಬರೆಯಬಹುದು. ಅಭ್ಯರ್ಥಿಗಳು ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಕೇವಲ ಕರ್ನಾಟಕದಲ್ಲಿ 3 ಪರೀಕ್ಷಾ ಕೇಂದ್ರಗಳು ಇವೆ. ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ ಪರೀಕ್ಷಾ ಕೇಂದ್ರಗಳು ಮಂಗಳೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಈ 3 ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಪರೀಕ್ಷೆಯನ್ನು ಬರೆಯಬಹುದು. ಈ ಆಫೀಸ್ ಅಸಿಸ್ಟೆಂಟ್ ಅಥವಾ ಕಚೇರಿ ಸಹಾಯಕ ಹುದ್ದೆಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನು ಉಚಿತವಾಗಿ ಕಲ್ಪಿಸಲಿದೆ. ಇದು SC ST OBC ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡುತ್ತದೆ. ಈ ಉಚಿತ ತರಬೇತಿಯನ್ನು ಪಡೆಯಲು ಆಸಕ್ತರಿದ್ದಲ್ಲಿ ಅರ್ಜಿಯನ್ನು ಸಲ್ಲಿಸುವ ವೇಳೆ ಆನ್ಲೈನ್ನಲ್ಲಿ ನಮೂದಿಸಬೇಕಾಗುತ್ತದೆ. ಈ ಪರೀಕ್ಷಾ ತರಬೇತಿಯು ಆನ್ಲೈನ್ ಪರೀಕ್ಷೆಗಿಂತ ಮುಂಚಿತವಾಗಿ ನಡೆಯುತ್ತದೆ.
ಹೆಚ್ಚಿನ ಮಾಹಿತಿಯನ್ನು ನೀವು ಅರ್ಜಿಯಲ್ಲಿ ನಮೂದಿಸಿದ ಇಮೇಲ್ ಐಡಿಯಲ್ಲಿ ಪಡೆಯಬಹುದು. ದಯವಿಟ್ಟು ನಿಮ್ಮ ಇಮೇಲ್ ಐಡಿ ಅರ್ಜಿಯಲ್ಲಿ ಯಾವುದನ್ನು ನಮೂದಿಸುತ್ತಿದ್ದೀರೋ ಅದನ್ನು ಪರಿಶೀಲಿಸುತ್ತಾ ಇರಿ. ನಿರಂತರವಾಗಿ ನಿಮ್ಮ ಇಮೇಲ್ ಐಡಿಯನ್ನು ಪರಿಶೀಲಿಸಿ. ಆಯ್ಕೆಯಾದ ಅಭ್ಯರ್ಥಿಗಳು 6 ತಿಂಗಳ ತನಕ ಪ್ರೊಬೇಷನ್ ಪೀರಿಯಡ್ ತರಬೇತಿ ಅವಧಿಯಲ್ಲಿ ಇರುತ್ತಾರೆ. 6 ತಿಂಗಳ ಯಶಸ್ವಿ ತರಬೇತಿಯ ನಂತರ ಅವರು ಪೂರ್ಣಕಾಲಿಕ ಉದ್ಯೋಗಿಯಾಗಿ ನೇಮಕರಾಗುತ್ತಾರೆ. ಒಂದು ವೇಳೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ ನೀವು ಯಾವ ರಾಜ್ಯದಲ್ಲಿ ಹುದ್ದೆಗಾಗಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೀರೋ ಆ ರಾಜ್ಯದಲ್ಲಿ ಯಾವುದಾದರೂ ಸ್ಥಳಕ್ಕೆ ನಿಮ್ಮನ್ನು ನಿಯೋಜನೆ ಮಾಡಬಹುದು. ಉದಾಹರಣೆಗೆ ಕರ್ನಾಟಕದ ಅಭ್ಯರ್ಥಿಗಳು ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಯಾವುದೇ ಸ್ಥಳಕ್ಕೆ ನಿಯೋಜನೆಯನ್ನು ಪಡೆಯಬಹುದು. ಕರ್ನಾಟಕದಾದ್ಯಂತ ಯಾವುದೇ ಪ್ರದೇಶದಲ್ಲಿ ಸೇವೆಯನ್ನು ಸಲ್ಲಿಸಲು ಸಿದ್ಧರಿರಬೇಕಾಗುತ್ತದೆ. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ಅಗತ್ಯ ದಾಖಲೆಗಳು ಹೀಗಿವೆ: 10ನೇ ತರಗತಿಯ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಹಾಗೂ ಅಭ್ಯರ್ಥಿಯ ಸಹಿ. ಈ ದಾಖಲೆಗಳು ಅರ್ಜಿ ಸಲ್ಲಿಸುವ ಮುನ್ನ ಹೊಂದಿರಬೇಕಾಗುತ್ತದೆ. ಜಾತಿ ಕುರಿತ ಮೀಸಲಾತಿಯನ್ನು ಪಡೆಯಲು ಅಭ್ಯರ್ಥಿಗಳು ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರವನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಆದ್ದರಿಂದ ದಯವಿಟ್ಟು ಅಭ್ಯರ್ಥಿಗಳು ನಿಮ್ಮ ಜಾತಿ ಪ್ರಮಾಣ ಪತ್ರ ಚಾಲ್ತಿಯಲ್ಲಿ ಇದೆ ಅಥವಾ ಇಲ್ಲವೇ ಎನ್ನುವುದನ್ನು ಖಚಿತಪಡಿಸಿ. ಅವಧಿ ಮುಗಿದ ಅಥವಾ ಚಾಲ್ತಿಯಲ್ಲಿಲ್ಲದ ಜಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಸಾಧ್ಯವಿರುವುದಿಲ್ಲ. ಅವಧಿ ಮುಗಿದ ಅಥವಾ ಚಾಲ್ತಿಯಲ್ಲಿ ಇಲ್ಲದ ಜಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವುದರಿಂದ ನಿಮ್ಮ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇದೆ. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು BankofBaroda.in ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವ ಮುನ್ನ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಬೇಕಿರುತ್ತದೆ. ನಿಮ್ಮ ಅಗತ್ಯ ವಿವರಗಳನ್ನು ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಅಗತ್ಯ ವಿದ್ಯಾರ್ಹತೆಯ ವಿವರಗಳು ಹಾಗೂ ಮೀಸಲಾತಿ ವಿವರಗಳು, ಇಮೇಲ್ ಐಡಿ, ಮೊಬೈಲ್ ನಂಬರ್ ಹೀಗೆ ಇತ್ಯಾದಿ ವಿವರಗಳನ್ನು ನಮೂದಿಸಬೇಕಿರುತ್ತದೆ. ದಯವಿಟ್ಟು ನಿಮ್ಮ SSLC 10ನೇ ತರಗತಿ ಅಂಕಪಟ್ಟಿಯಲ್ಲಿ ಇರುವಂತೆಯೇ ಈ ಮಾಹಿತಿಗಳನ್ನು ನಮೂದಿಸಿ. ಇಲ್ಲದಿದ್ದರೆ ನಿಮ್ಮ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇರುತ್ತದೆ. ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಆದಷ್ಟು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಇನ್ನು ಕೆಲವೇ ದಿನಗಳಲ್ಲಿ ಈ ಅರ್ಜಿ ಸಲ್ಲಿಕೆ ಅಂತ್ಯಗೊಳ್ಳಲಿದೆ. ಹಾಗಾಗಿ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂತಹ ಉದ್ಯೋಗದ ಮಾಹಿತಿಯನ್ನು ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.